ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಪೂಜೆ ಎಲ್ಲ ಮುಗಿಸಿದ್ದೀನಿ. ಯಾಕಂದರೆ ನಾಳೆ ಇವತ್ತೇ ಮೇನ್ ನಮಗನ ಬರ್ಡೇ ಇರೋದು. ನಾಳೆ ದೇವಸ್ಥಾನದಲ್ಲಿ ಮಾಡ್ತಾಯಿದ್ದೀವಿ. ಇವತ್ತೇ ಹೋಗಿ ಎಲ್ಲ ಆಲ್ಟಾಗೋಣ ಅಂತೇಳಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಹೊರಟೋ ಬಸ್ಸಲ್ಲಿ. ನಮ್ಮ ಮನೆಯವ್ರು ಮುಂಚೆನೇ ಬೆಳಗ್ಗೆನೇ ಹೋದ್ರು ಕಾರಲ್ಲಿ. ಯಾಕಂದರೆ ಅಲ್ಲಿ ಚನ್ನರಾಯಪಟ್ಟಣದಲ್ಲಿ ಮರಿ ತೊಗೋಬೇಕಿತ್ತು ಅಂತೇಳಿ ಅಲ್ಲಿ ಹೋಗಿ ಮರಿ ಎಲ್ಲ ತೊಗೊಂಡು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನಾವೆಲ್ಲ ಪೂಜೆ ಮುಗಿಸಿ ಮಕ್ಕಳು, ನಾನು, ಅತ್ತೆ, ನನ್ನ ಮಗಳು 4 ಜನ ಹೊರಟು. ಚಪಾತಿ ಬಸಿ ಊಟ ಎಲ್ಲ ಏನಿಲ್ಲ. ಹೊಟ್ಟೆ ತುಂಬಾ ಹಸಿತಿತ್ತು. ಅಷ್ಟಕ್ಕೆ ಹಂಗೆ ಹೋಗ್ತೀನಿ ನನ್ನ ಮಗ ಇದ್ದಾನ ಊಟ ಮಾಡ್ಕೊಳಪ್ಪ ಅಂತ ಬೇಳೆ ಸಾರು ಮಾಡಿದ್ದ. ಬೇಡ ಕಣ ಹಂಗೆ ಇದು ಹೊತ್ತು ಇದು ಇಲ್ಲಿ ಗುಂಟೆ ಬರ್ಬೇಕಾದ್ರೊಳಗೆ ಹೋಗ್ಬೋದಾಯ್ತು ಅಂತ. ಅಲ್ಲಿ ಟ್ರಾಫಿಕ್ಗಳು ಸಣ್ಣ ಚಿಕ್ಕ ರೋಡ್. ಹುಡುಗ ನನ್ನ ಮಗನೇ ಹೇಳ್ಬೇಕು. ಒಂದು ಹುಡುಗ ಇಲ್ಲೇ ಓದತ್ತು ಶಶಾಂಕ್ ಅಂತ ಮಾರ್ತಿ ಅಂತ. ಯಾಕಂದ್ರೆ ಸಂಪಾದನೆ ಇಲ್ಲ. ನೆನ್ನೆ ಹೋಗಿ ಎಲ್ಲ ಸಾಮಾನು ತುಂಬ್ಕೊಂಬಂದಿದ್ದೀನಿ. ಸುಮ್ಮನೆ ಮಾಡೋ ಕೆಲಸ ದಿವಾನೆಲ್ಲ ತಗೊಂಡ ಇವನ ಮನೆ ಎಲ್ಲ ತಗೋಬೇಕ್ತಾನೆ ಐಟಮ್. ಅಕ್ಕಿ ಒಂದು ತಗೋಬೇಕಷ್ಟೇ. ಹಂಗೆ ತಾವೈತಲ್ಲ ನಾವೇನು ಇವನ್ನ ಹಂಗಂದಿದ್ದು. ನಾನು ಇವಾಗ ಅಲ್ಲಿ ಮರ್ತೋದು. ಇವಾಗ ಕಳ್ಸಿದ್ದು ಇವಾಗ ಒಳಗೆ ಹೋಗಿ ತಗೊಂಡು ಹೋಗೋಣ ಬನ್ನಿ. ಒಳಗೆ ಅಂದ್ರೆ ತಿರ್ಗಾ ಒಳಗೆ ಹೋಗ್ಬೇಕು. ಲೆಫ್ಟಲ್ಲಿ ಐತೆ ರಾಜಸ್ಥಾನಗಳಿದ್ದಮ್ಮ ಅಂತ ಅನ್ಕಣವ ನಮ್ಮನವನೇ ನಮ್ಮ ಗಡಿಯ ಏನು ಪ್ರಯತ್ನ. ಎಣ್ಣೆ ಹಾಕ್ತಾನ ನಿಮ್ಮ ಮಗ? ಯಾವ್ದು ಇಲ್ಲ, ಅವೆಲ್ಲ ಅಭ್ಯಾಸ ಮಾಡಿ ಹೇಳಪ್ಪ. ಒಳ್ಳೆವಳು ಇಷ್ಟೊಂದು ದೂರನ? ಅದೇ ಚುಂಚನಗಿರಿ ಅಲ್ಲಿ ದಾರಿಸ್ ಕಾಣ್ತಿರೋದೇನದು? ಆ ಬೈಕ್ ಅಲ್ಲಿ ಬೈಕ್ ತಿರುಗ್ತಾ ಇತ್ತು. ಚೆನ್ನಾಗವಂತ ಅದೊಂದು ಇದು ಪರವಾಗಿಲ್ಲ. ಇದು ಫಸ್ಟ್ನೇ ದೊಡ್ಡದು. ಅದು 35 kg. 35 ಏನಂದ್ರೆ ನಮ್ಗೆ ಎಷ್ಟು ಬರ್ತದೆ ಅನ್ಕೊಂಡಿದ್ದೀವಿ. ಅದು ಒಂದು 10 kg ಇದು ಹೋಗುತ್ತೆ, ಕ್ಲೀನಿಗೆ ಹೋಗುತ್ತೆ. 20 kg. ಇವಾಗಲೇ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ. ನಾಳೆ ಬರ್ಡೇ ಇಲ್ಲಿ ಫುಲ್ ಬ್ಯುಸಿ ಆಗ್ತೀವಿ ಅಂತೇಳಿ ಇವಾಗಲೆಲ್ಲ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದು. ಇವಾಗ ದರ್ಶನ ಮಾಡಿಕೊಂಡು ತೀರ್ಥ ತಗೊಬರೋಣ ಅಂತೇಳಿ. ಹಾಂ ಎಸ್ ಅಲ್ಲಿ ಹೋಯ್ತಾರೆ. ನಮ್ಮ ಪೂರ್ಣಿ ನಮ್ಮ ಮನೆಯವ್ರು ಹೋಗ್ತಿದ್ರು. ಇದೇನು ಚೌಟ್ರಿನಾ? ಇಲ್ಲೊಂದು ಮಂಕಿ ನಿಲ್ಸವ್ರ ನೋಡಿ. ಇಲ್ಲೊಂದು ಮಂಕಿ ನಿಲ್ಸವ್ರೆ ನಮ್ಮ ಶಿಗ್ನಂಗೆ. ಅಲ್ಲಿ ಸೆಕ್ಯೂರಿಟಿ ಅಂಕಲ್ಲು ನನ್ನ ಮಗನ ಎತ್ಕೊಂಡು ತಮಾಷೆ ಮಾಡ್ತಾಯಿದ್ರು. ಬಾ ನಾನು ಕರ್ಕೊಂಡು ಹೋಗ್ತೀನಿ ನಮ್ಮ ಮನೆಗೆ ಅಂತೇಳಿ. ನನ್ನ ಮಗ ರೆಡಿಯಾಗಿ ನಿಂತಿದ್ದ ಬರ್ತೀನಿ ನನಗೆ. ಅವ್ರು ಕರೆದ ತಕ್ಷಣ ಹೋಗಿ ಅವ್ರ ಜೊತೆ ನಿಂತಿದ್ದಾನೆ. ತಾತ ಅನ್ನೋ ಫೀಲಲ್ಲಿ. ನಮ್ಮ ಮಾವ ಇನ್ನೂ ಬಂದಿಲ್ಲ. ನಮ್ಮ ತಾತನೇ ಅಂದ್ಕೊಂಡು ಅವ್ರ ಜೊತೆ ಕೂತಿದ್ದ. ಆಮೇಲೆ ನಮ್ಮ ಭಟ್ರ ಅಂಕಲ್ ಕರ್ಕೊಬಂದರು. ಹಾಯ್ ಫ್ರೆಂಡ್ಸ್, ನಾವು ಚುಂಚನಗಿರಿಗೆ ಬಂದಿದ್ದೀವಿ ಅಂತ ಫೋನ್ ಮಾಡಿ. ರೆಕಾರ್ಡ್ ಆಗಿರುತ್ತೆ ಬಿಡಿ, ನೀವು ಹೇಳೋದು. ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಅಮ್ಮ ಆ ಕಡೆ ನಡಿಯಮ್ಮ, ಆ ಸೈಡು ಈ ಸೈಡಲ್ಲಿ ಹಾಕಂತ.
ಆ ಕಡೆ ಬಾಕ್ಲಿವೇನಮ್ಮ ಇದನ್ನ ಹೇಳ್ತಾ ಇದ್ರ ಅಲ್ಲೇ ಹೊಡೆದು ಹೊಡ್ದು ಫುಲ್ ಮೇಲ್ಗಡೆ ಹಾಕೊಲ್ ಬರೋಣ. ಅಭಿ ಕೈಲಾಯ್ತು. ಫೋಟೋಗ್ರಾಫರ್ ಆಗ್ಬಿಟ್ಟಿದೆ ನಾನು. ಯಶಮಾ ಟೈಮ್ 6:30. ರೆಕಾರ್ಡ್ ಮಾಡೋವಾದ ರೆಕಾರ್ಡಿಂಗ್ ಆಗ್ತಾ ಇದೆ. ಹುಡುಗರು ಕಾಣ್ತಾರೆ ನೋಡಿ ಅದೇ ಕಣಮ್ಮ ತೇರ್ತಾ ಅದೇ ತೇರ್ತ ಕಣವ. ಪೆಟ್ರೋಲ್ ಹಿಡ್ಕೊಂಡು ದೇವಸ್ಥಾನಕ್ಕೆ ಪೆಟ್ರೋಲ್ ಹಿಡ್ಕೊಂಡು ದೇವಸ್ಥಾನ ಅದು ಒಳ್ಳೆ ನಮ್ಮ ಕ್ರಿಶ್ ಹಾಕಲ್ಲ ಅವಳು ಹಾಕಲ್ಲ ಅವಳು ಅದೇ ಕಾರಣಕ್ಕೂ ಹಾಕಲ್ಲ ಅವಳು ಅಷ್ಟೇ. ನಾವು ಸಣ್ಣದಿಂದ ಕೂತು ಅವಳಿಗೆ ಆಲ್ಮೋಸ್ಟ್ ಕೂರ್ಸಲ್ಲ ಬಿಡಿ.